ಅದು ಯುವ ಪೀಳಿಗೆಯ ನೆಚ್ಚಿನ ತಾಣ. ಪ್ರಕೃತಿಯ ಮಡಿಲಿನಲ್ಲಿರುವ ಆ ತಾಣಕ್ಕೆ ರಾಜಧಾನಿ ಬೆಂಗಳೂರು ಸೇರಿ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಬರುವ ಪ್ರವಾಸಿಗರು ಮಾಡುವ ಹುಚ್ಚು ಸಾಹಸಗಳು ಮಾತ್ರ ನೋಡುಗರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ಹೌದು, ಈ ಯುವಕನ ಹುಚ್ಚಾಟ ಒಮ್ಮೆ ಗಮನಿಸಿ. ಈ ಬಂಡಿಯ ಅಂಚಿನಲ್ಲಿ ನಿಂತು ಸೆಲ್ಫಿ ಪಡೆಯಲು ಹೆದರಬೇಕಾದ ಸ್ಥಿತಿ ಇದೆ. ಆದರೆ ಇಂತಹ ಅಪಾಯಕಾರಿ ಜಾಗದಲ್ಲಿ ಇವನು ಮಾಡಿದ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇವನ ಈ ಸಾಹಸಕ್ಕೆ ನೆಟ್ಟಿಗರು ಚೀಮಾರಿ ಹಾಕುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರು ಇಂತಹ ಹುಚ್ಚಾಟ ಪುಂಡಾಟ ಆಡಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದಂತೆಯೇ ನೆಟ್ಟಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಆವಲಬೆಟ್ಟದಲ್ಲಿ ಪ್ರವಾಸಿಗರ ಮೇಲೆ ನಿಗಾ ಇಡದೆ ನಿರ್ಲಕ್ಷ್ಯ ವಹಿಸಿರುವುದೇ ಪ್ರವಾಸಿಗರ ಪುಂಡಾಟಕ್ಕೆ ಕಾರಣವಾಯಿತಾ ಎಂಬ ಪ್ರಶ್ನೆಯೂ ಎದುರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪ್ರವಾಸಿಗರ ಸ್ವರ್ಗ ಎಂದೇ ಖ್ಯಾತಿಯಾಗಿರುವ ಆವಲಬೆಟ್ಟದಲ್ಲಿರುವ ಡೇಂಜರಸ್ ವ್ಯೂ ಪಾಯಿಂಟ್ ಕಲ್ಲು ಬಂಡೆಯ ತುದಿಯಲ್ಲಿ ನೇತಾಡಿ ಇಬ್ಬರು ಯುವಕರು ಹುಚ್ಚಾಟ ತೋರಿದ್ದಾರೆ. ರೀಲ್ಸ್ ಗೋಜಿಗೆ ಬಿದ್ದ ಇಬ್ಬರು ಯುವಕರು ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪುಂಡಾಟದ ವಿಡಿಯೋ ಹರಿಬಿಟ್ಟಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಜೊತೆಗೆ ಯುವಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಆವಲಬೆಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರವಾಸಿಗರ ಮೇಲೆ ನಿಗಾ ಇಡದೆ ನಿರ್ಲಕ್ಷ್ಯ ಮಾಡಿದ ಕಾರಣವೇ ಪ್ರವಾಸಿಗರು ಪುಂಡಾಟಕ್ಕೆ ಕಾರಣವಾಗಿದೆಯಾ ಎಂಬ ಪ್ರಶ್ನೆಯನ್ನ ನೆಟ್ಟಿಗರು ಎತ್ತಿದ್ದಾರೆ. ಬೆಂಗಳೂರಿಗೆ ಸಮೀಪದಲ್ಲಿರುವ ಪ್ರವಾಸಿ ತಾಣಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ ಹಾಗೂ ಆವಲಬೆಟ್ಟಗಳಾಗಿದ್ದು, ಶನಿವಾರ ಮತ್ತು ಭಾನುವಾರ ಸ್ನೇಹಿತರು ಹಾಗೂ ಸಂಗಾತಿಗಳೊಂದಿಗೆ ಜಾಲಿ ಮಾಡಲು ಎರಡು ಬೆಟ್ಟಗಳಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಬಂದ ಪ್ರವಾಸಿಗರು ಜಾಲಿ ಮಾಡಿ ವಾಪಸ್ ಹೋಗುವುದು ಬಿಟ್ಟು ರೀಲ್ಸ್ ಮಾಡಲು ಕೆಲ ಪುಂಡರು ಹುಚ್ಚಾಟಕ್ಕೆ ಮುಂದಾಗಿದ್ದು, ಇದರಿಂದ ಇತರೆ ಪ್ರವಾಸಿಗರಿಗೆ ತೊಂದರೆ ತರುವಂತಿದೆ ಈ ಹುಡುಗರ ಹುಚ್ಚಾಟ. ಇವರು ಮಾಡಿರುವ ಪುಂಡಾಟದಲ್ಲಿ ಸ್ವಲ್ಪ ಯಾಮಾರಿದ್ರು ಯಮಲೋಕ ಸೇರುವುದು ಖಚಿತ. ಯಾಕೆ ಅಂತೀರಾ? ನೀವೇ ನೋಡಿ. ಆವಲಬೆಟ್ಟದಲ್ಲಿ ಸೆಲ್ಫಿ ವ್ಯೂ ಅಂತಾನೆ ಖ್ಯಾತಿಯಾಗಿರುವ ಈ ಸ್ಪಾಟ್ನಲ್ಲಿ ಈ ಹಿಂದೆ ಅನೇಕ ಘಟನೆಗಳು ನಡೆದಿವೆ. ಈ ಹಿನ್ನೆಲೆಯಲ್ಲಿ ಈ ಕಲ್ಲಿನ ಸುತ್ತ ಮುಳ್ಳು ತಂತಿ ಅಳವಡಿಸಲಾಗಿದೆ. ಅಲ್ಲಿಯೊಬ್ಬ ಹೋಮ್ ಗಾರ್ಡ್ ಅನ್ನು ಕೂಡ ನೇಮಕ ಮಾಡಲಾಗಿದೆ. ಆದರೂ ಹೋಮ್ ಗಾರ್ಡ್ ಇಲ್ಲದ ವೇಳೆ ಕೆಲ ಪುಂಡ ಪೋಖರಿಗಳು ಈ ರೀತಿ ಮಾಡುವುದು ಮಾತ್ರ ವೈಪರ್ಯಾಸವೇ ಸರಿ. ಚಿಕ್ಕಬಳ್ಳಾಪುರಕ್ಕೆ ಸೇರುವಂಥ ಆವಲಬೆಟ್ಟದಲ್ಲಿ ಸೆಲ್ಫಿ ಬಂಡಿ ಅಂತ ಇದು ಒಂದಿದೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ಹೇಳ್ತಾ ಇದ್ದೀನಿ ಎಲ್ರಿಗೂ. ಶನಿವಾರ ಭಾನುವಾರ ಅಂದರೆ ಬೆಂಗಳೂರಿಂದ ಸಾವಿರಾರು ಜನ ಒಂದು ಪ್ರವಾಸಿಗರು ಆವಲಬೆಟ್ಟ ನೋಡೋಕ್ಕೆ ಬರ್ತಾರೆ ಮತ್ತು ಸೆಲ್ಫಿ ಬಂಡಿ ನೋಡೋಕ್ಕೆ ಬರ್ತಾರೆ. ಆದರೆ ಕೆಲವರು ಪುಂಡರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಬೇಲಿ ಎಲ್ಲ ಹಾಕಿದ್ದಾರೆ, ಹೋಮ್ ಗಾರ್ಡ್ ಹಾಕಿದ್ದಾರೆ, ಎಲ್ಲ ಸೆಕ್ಯೂರಿಟಿ ಇದೆ. ಆದರೂ ಕೂಡ ತಪ್ಪಿಸ್ಕೊಂಡು ಹೋಗಿ ಆ ಸೆಲ್ಫಿ ಬಂಡೆಯಲ್ಲಿ ಸೆಲ್ಫಿಗಳು ತಗೊಳ್ಳೋದು, ಬೆಂಡೆ ಇಟ್ಕೊಂಡು ನೇತಾಡೋದು, ಹೆಚ್ಚು ಕಮ್ಮಿ ಆಗಿ ಬಿದ್ದೋದ್ರೆ ಈ ಸರ್ಕಾರದವ್ರು ಏನು ಮಾಡ್ತಾರೆ, ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳಾಗ್ತಾರೆ, ಇನ್ನು ಅದಕ್ಕೆ ನಿರ್ಬಂಧ ಮಾಡ್ತಾರೆ. ಪ್ರವಾಸಿಗರು ಸಾವಿರಾರು ಜನ ಬರೋದು ಮರೆ ಆಗ್ತಾರೆ. ಇದೆಲ್ಲ ಈ ಒಂದು ಯುವಕರು ಮಾಡಬಾರ್ದು. ಯಾಕೆಂದರೆ ಅಲ್ಲಿ ನೋಡ್ಕೋಬೇಕು, ವೀಕ್ಷಣೆ ಮಾಡಬೇಕು, ಅಷ್ಟು ಮಾತ್ರ ಬರಬೇಕು. ಆದರೆ ಅಲ್ಲಿ ಹೋಗೋದು, ಅಲ್ಲಿ ರೀಲ್ ಮಾಡೋದಕ್ಕಾಗಲಿ ಇನ್ನೇನೋ ಫೋಟೋಗಳು ವಿಡಿಯೋಗಳು ಮಾಡೋದು ಇವೆಲ್ಲ ಮಾಡಿಬಿಟ್ಟು ಒಬ್ಬರು ಮಾಡೋ ಕೆಲಸ ಇಡೀ ಎಲ್ಲರೂ ಕೂಡ ಅದೇನು ಹೇಳ್ತಾರೆ, ಎಲ್ಲರೂ ಕೂಡ ಅನಾನುಕೂಲಗಳಾಗುತ್ತೆ. ದಯವಿಟ್ಟು ಈ ಕೆಲಸಗಳು ಮಾಡಬೇಡಿ. ಪ್ರವಾಸಿಗರು ಯಾಕೆ ಬರೋದು ಶನಿವಾರ ಭಾನುವಾರ ತಮ್ಮ ಕಷ್ಟ ನಷ್ಟ ಒಂದು ನೋವುಗಳನ್ನು ಒಂದು ಮರೆಯೋದಕ್ಕೆ ಈ ಒಂದು ಆವಲಬೆಟ್ಟಕ್ಕೆ ಬರ್ತಾರೆ, ಪ್ರಕೃತಿ ತಾಣ ನೋಡೋಕ್ಕೆ ಬರ್ತಾರೆ, ಪರಿಸರ ನೋಡೋಕ್ಕೆ ಬರ್ತಾರೆ. ಆದರೆ ಅವರು ಬಂದಾಗ ಇಂಥ ಯುವಕರು ಪುಂಡ್ರು ಹೋಗೋದು, ಅಲ್ಲಿ ಸೆಲ್ಫಿ ಬಂಡೆಯಲ್ಲಿ ನೇತಾಡೋದು, ಬಿದ್ದಿಗಿದ್ದು ಹೋಗ್ಬಿಟ್ರೆ ತೊಂದರೆ ಆಗಿಬಿಟ್ರೆ ಏನಾಗುತ್ತೆ, ಬೇರೆಯವ್ರಿಗೆ ಬರೋದಕ್ಕೆ ಏನು ಮಾಡ್ತಾರೆ, ನಿರ್ಬಂಧ ಮಾಡ್ತಾರೆ ಪೊಲೀಸರು ಇದ್ದಾರೆ, ಹೋಮ್ ಗಾರ್ಡು ಇದ್ದಾರೆ. ಆದರೂ ತಪ್ಪಿಸ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಇಂಥವ್ರು ಏನು ಮಾಡೋದು, ಅವ್ರದ್ದೇನಾದ್ರು ತೋರಿಸ್ಕೊಳ್ಳೋಕೆ ಹೋಗೋದು, ಬೇರೆಯವ್ರಿಗೆ ತೊಂದರೆ ಮಾಡೋದು. ಈ ರೀತಿಯಾದಂತಹ ಈ ಒಂದು ತೊಂದರೆಗಳು ಮಾಡಬಾರ್ದು. ಯಾಕಂದರೆ ಪ್ರವಾಸಿಗರಿಗೆ ಯಾವುದೇ ರೀತಿಯಂಥ ಅಡ್ಡಿ ಮಾಡಬಾರ್ದು. ನೀವು ಈ ಒಂದು ಆವಲಬೆಟ್ಟವನ್ನು ಸಂರಕ್ಷಣೆ ಮಾಡಬೇಕೆ ಹೊರತು ಪರಿಸರವನ್ನು ಉಳಿಸ್ಬೇಕು. ಅದು ಬಿಟ್ಟು ಈ ರೀತಿ ಹುಚ್ಚು ಆಟಗಳು ಆಡಬಾರ್ದು. ಆಡಿದ್ರೆ ಅದಕ್ಕೆ ಸರಿಯಾದಂಥ ಒಂದು ಕ್ರಮಗಳು ನಾವು ತಗೋಬೇಕಾಗುತ್ತೆ.
ಮತ್ತು ನಾವು ಯುವಕರು ಮತ್ತು ಪರಿಸರ ವೇದಿಕರಾಗ್ಬೋದು, ಸರ್ಕಾರ ಆಗೋದು, ಪೊಲೀಸರು ಇದಕ್ಕೆ ಸರಿಯಾದಂಥ ಕ್ರಮ ತಗೋಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.